ರೆಸಿಪಿ. ಓಕೆ. ನಮ್ಮದೇ ಆದ ಒಂದು ಸ್ಟೈಲ್ ಚಿತ್ರಾನ್ನ ಇದೆ ನಮ್ಮ ಊರ ಕಡೆ. ಚಿತ್ರಾನ್ನ. ಓಕೆ. ಚಿತ್ರಾನ್ನ ಅಲ್ಲ ಒಂಥರ ಬೇರೆ ಥರ. ಓಕೆ. ಸೊ ನಾವು ಅದನ್ನು ಮಸಾಲೆ ಚಿತ್ರಾನ್ನ ಅಂತ ಕರಿತೀವಿ. ನಮ್ಮ ಪುನೀತ್ ರಾಜ್ಕುಮಾರ್ ಸರ್ಗೆ ಮಸಾಲೆ ಚಿತ್ರಾನ್ನ ತುಂಬ ಇಷ್ಟ ಅಂತೆ. ಬನ್ನಿ ನೋಡೋಣ ಅದನ್ನು ಹೆಂಗೆ ಮಾಡೋದು ಅಂತ. ನಾನು ತೋರಿಸ್ತಾರ ಇಂಗ್ರೀಡಿಯೆಂಟ್ಸ್ನ ಫಸ್ಟೇ ಈ ಥರ ತೆಗೆದಿಟ್ಕೊಳ್ಳಿ. ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ನಾನು ಇತ್ತಿಗೆ ಬೇಳೆ ತೊಗೊಂಡಿದ್ದೀನಿ. ಬಾಣಲಿಗೆ ಫಸ್ಟು ಎಣ್ಣೆ ಹಾಕಿ ಕಡಲೆಕಾಯಿ ಬೀಜನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ. ಅದೇ ಎಣ್ಣೆಗೆ ಕರಿಬೇವು ಮತ್ತು ಜೀರಿಗೆ ಚಟಪಟ ಅಂದಿದ ತಕ್ಷಣ ಇಂಗು ಹಾಕಿ ಮರಿಬೇಡಿ. ಇಂಗು ಹಾಕ್ತಿರಂಗೆ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಅದಾಗಿದ ತಕ್ಷಣ ಚಕ್ಕೆ ಲವಂಗ ಆಮೇಲೆ ಇತ್ತಿಗೆ ಬೇಳೆ ಹಾಕಿದ್ದೀನಿ. ಟೊಮ್ಯಾಟೊ ಹಾಕಿ ಚೆನ್ನಾಗಿ ಒಂದು 3 to 5 minutes ಫ್ರೈ ಮಾಡ್ಕೊಳ್ಳಿ. ಅದು ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಸಾಫ್ಟ್ ಆದಮೇಲೆ ನಾನು ಮೆಣಸಿನ್ಕಾಯಿ ಮತ್ತು ಶುಂಠಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕಂತೆ ನೀವು ಹಾಕ್ಕೋಬೋದು. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕಿ ಒಂದು 3 to 5 minutes ಚೆನ್ನಾಗಿ ಸ್ವಲ್ಪ ಕುದಿಯೋಕ್ಕೆ ಬಿಡಿ. ಸೊ ಮಸಾಲೆ ಎಲ್ಲ ಹೋಗುತ್ತೆ. ಐತಿಗೆ ಬೇಳೆಗೆಲ್ಲ ಸಕ್ಕತ್ತಾಗಿರುತ್ತೆ. ಉಪ್ಪು ಹಾಕ್ಕೊಂಡು ಸ್ಟವ್ನ ಆಫ್ ಮಾಡಿ. ಸ್ವಲ್ಪ ತಣ್ಣಗಾದ್ಮೇಲೆ ನಿಂಬೆಹಣ್ಣು ಹಿಂಡಿ ಬಿಸಿ ಬಿಸಿ ಅನ್ನಕ್ಕೆ ಕೊತ್ತಂಬರಿ, ನಾವು ಆವಾಗಲೇ ಹುರ್ಕೊಂಡಿತ್ತು ಶೇಂಗಾ ಅಥವಾ ಕಡಲೆಕಾಯಿ ಬೀಜ ಇದನ್ನು ಹಾಕಿ ನಾವು ಮಾಡ್ಕೊಂಡಿರೋ ಚಿತ್ರಾನ್ನ ಗೊಜ್ಜು ಮತ್ತು ಕೊಬ್ಬರಿ ತುರಿ ಮೇಲೆ ಉದುರಿಸ್ಕೊಂಡು ಕಲಿಸ್ಕೊಂಡು ತಿಂದರೆ ಮಾತ್ರ ಆಹಾ ಅನಿಸುತ್ತೆ. ನಿಜವಾಗ್ಲೂ ಅದ್ಭುತವಾಗಿರುತ್ತೆ ಟೇಸ್ಟು. ಒನ್ ಮೋರ್ ಅಂತೀರಾ, ಇದು ನಾನು ಕೊಡ್ತಿರೋ ಗ್ಯಾರಂಟಿ. ಈ ಥರ ವೀಡಿಯೋಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.